ಇದು ನಿಜವಾಗಲೂ ಒಂದು ಬಹಳ ಅದ್ಭುತವಾದ ಪ್ರೋಗ್ರಾಮ್ ಇದು. ಇದು ಕೇವಲ ನಾನು ಬಾಯಿ ಮಾತಿಗೆ ಹೇಳುವಂತಹ ಒಂದು ಚಿಕ್ಕ ವಿಷಯ ಅಲ್ಲ ಇದು. ಇದಕ್ಕೆ ಪ್ಲ್ಯಾನಿಂಗ್ ಬೇಕು, ಆರ್ಗನೈಸೇಷನ್ ಬೇಕು, ಇದಕ್ಕೆ ಕೆಲವು ಮ್ಯಾನ್ ಪವರ್ ಬೇಕು, ದುಡ್ಡು ಬೇಕು. ಈ ರೀತಿಯಾಗಿ ಒಂದು ಸಮಾಜದ ಲೋ ಲೆವೆಲ್ ಇರುವ ಜನಗಳಿಗೆ ಸ್ಕ್ಯಾನಿಂಗ್ ಮಾಡಿಸೋದಾಗಲಿ, ಬ್ಲಡ್ ಟೆಸ್ಟ್ ಮಾಡಿಸೋದಾಗಲಿ, ಅವರ ನೂರಾರು ಕಾಯಿಲೆಗಳಿಗೆ ಒಂದು ಸ್ಪಂದನೆ ಮಾಡಿ ಅವ್ರನ್ನ ಡಾಕ್ಟರ್ನ ಕರೆದು ಮಾಡ್ತಾ ಇರೋದು ಇದು ಸಾಮಾನ್ಯ ವಿಷಯ ಅಂತೂ ಅಲ್ಲ. ನಾನು ಮಿಲ್ಟ್ರಿಯಲ್ಲಿ 40 ವರ್ಷ ಸರ್ವಿಸ್ ಮಾಡಿದ್ದೇನೆ. ನಮ್ಮ ಮಿಲ್ಟ್ರಿಯಲ್ಲೂ ಸಹ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ವಿ ಕಾಶ್ಮೀರಲ್ಲಿ, ರಿಮೋಟ್ ವಿಲೇಜ್ಗಳಲ್ಲಿ. ಆದರೆ ಅಲ್ಲಿ ನಮಗೆ ಸೈನ್ಯದ ಬಲ ಇತ್ತು, ಗವರ್ಮೆಂಟ್ ಬಲ ಇತ್ತು, ನಮಗೆ ದುಡ್ಡು ಕಾಸು ಜನಗಳದ್ದು ಏನು ತೊಂದರೆ ಇರಲಿಲ್ಲ. ಆದರೆ ಇಲ್ಲಿ ಯಾರೂ ಸಹಾಯ ಇಲ್ಲದೆ ಒಬ್ಬ ಮನುಷ್ಯರು ಮದನ್ ಅಂತವರು ಇವರು ಮಾಡ್ತಾ ಇರೋದು ನಿಜವಾಗಲೂ ಸಹ ನಮ್ಮ ಭಾರತ ಮಾತೆಗೆ ಧನ್ಯಳವಳು ಅಂತ. ಇವ್ರನ್ನ ಎತ್ತ ತಾಯಿ ತಂದೆ ಅವರು ಧನ್ಯರೇ. ನನಗೆ ಭಾಳ ಖುಷಿ ಆಗ್ತಾಯಿದೆ. ನೆನ್ನೆ ಬಂದಾಗ ನನಗೆ ಕ್ಯಾಪ್ಟನ್ SC ಸುರೇಶ್ಚಂದ್ರ ಭಂಡಾರಿಯವರು ಮೊನ್ನೆ ನಾವು ಕಾರ್ಗಿಲ್ಗೆ ಇವ್ರ ಜೊತೆಲಿ ಹೋಗಿದ್ದೆ. ಇವ್ರು ಬಂದು ನನಗೆ ಈ ರೀತಿ ಮಾಡ್ತಿದ್ದೀವಿ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಹತ್ರ. ನನಗೆ ಭಾಳ ಖುಷಿ ಆಯಿತು. ನಾನೇ ವಾಲಂಟಿಯರ್ ಆಗಿದ್ದೆ. ಇಂಥ ಕಾರ್ಯಗಳು ನೋಡಿದರೆ ನನಗೆ ಕಣ್ಣೀರು ಬರುತ್ತೆ. ಯಾಕಂತೇಳಿದರೆ ಅವ್ರನ್ನ ನೋಡಿ ಆ ರೋಗಿಗಳನ್ನು ನೀವು ಆರೈಕೆ ಮಾಡ್ಕೊಳ್ಳಿಕ್ಕೆ ಕರೆದಿದ್ದೀರಿ. ಇದಕ್ಕಿಂತ ದೊಡ್ಡದು ಇದು ದೇವರ ಕೆಲಸ, ದೇವರ ಹತ್ತಿರದ ಕೆಲಸ, ತುಂಬ ಹತ್ತಿರದ ಕೆಲಸ. ಈ ರೀತಿ ಸಮಾಜದಲ್ಲಿ ಇನ್ನಷ್ಟು ಜನಗಳಾಗಲಿ, ಎಲ್ಲರ ಮನಸ್ಸಲ್ಲಿ ಈ ರೀತಿ ಪರೋಪಕಾರ, ಬೇರೆಯವರಿಗೆ ಹೆಲ್ಪ್ ಮಾಡಬೇಕು, ಕಷ್ಟದಲ್ಲಿದ್ದವರಿಗೆ ಹೆಲ್ಪ್ ಮಾಡಬೇಕಂತ ಒಂದು ಛಲ ಇರಲಿ. ಈ ಛಲದಿಂದ ಇವರು ಮುಂದೆ ನುಗ್ಗಲಿ, ಇವರಿಗೆ 100 ವರ್ಷ ಆಯುಸ್ ಕೊಡಲಿ. ಇವರು ಇದೇ ರೀತಿ ಇವರ ಕುಟುಂಬ, ಇವರ ಪರಿವಾರ, ಇವರ ಜೊತೆಯಲ್ಲಿದ್ದವರು ಎಲ್ಲರಿಗೂ ಸಹ ದೇವರು ಸದಾ ಆಶೀರ್ವಾದನ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ಜೈ ಹಿಂದ್. ಬೆಂಗಳೂರು ನಗರದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ವಾಸ ಮಾಡ್ತಕ್ಕಂಥ ಜನರು ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿರ್ಬೋದು ಅಥವಾ ಕೂಲಿ ಕಾರ್ಮಿಕರಿರ್ಬೋದು, ಇಂಥ ಒಂದು ಭಾಗದಲ್ಲಿರ್ತಕ್ಕಂಥ ಪ್ರದೇಶ ಇದು. ಮದನ್ ಅವರು SK ಗ್ರೂಪ್ಸಿನ MD ಹಾಗೂ SK ಗ್ರೂಪ್ಸಿನ ಸಂಸ್ಥಾಪಕ ಅಧ್ಯಕ್ಷರು. ಒಂದು ಉತ್ತಮವಾದಂಥ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಕ್ಕಂಥದ್ದು ಹಾಗೂ ಸಮಾಜಕ್ಕೆ ಒಂದು ಇಂತಹ ಒಂದು ಕ್ಯಾಂಪ್ ಮಾಡ್ತಕ್ಕಂಥ ಅತ್ಯಂತ ಕಡು ಬಡವರಿಗೆ ಅನುಕೂಲ ಆಗುವಂತಹ ಇದೊಂದು ಸಹಾಯ. ಭಗವಂತ ಅವ್ರಿಗಿನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಲಿ ಇದೇ ಥರ ಕ್ಯಾಂಪ್ಗಳನ್ನ ಮಾಡ್ತಾ ಬಡತನದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತೇಳಿ. ಮತ್ತೊಂದು ವಿಶೇಷವಾದ ಇವತ್ತೇನು ಹೇಳಬೇಕು ಅಂದರೆ, ನಮ್ಮ ದೇಶ ಸೇವೆ ಮಾಡ್ತಕ್ಕಂಥ ಕರ್ನಲ್ ಹರಿ ಸಾಹೇಬರು ಬಂದಿದ್ದಾರೆ ನೋಡಿ. ಇವರು ಯಾವುದೇ ರಾಜಕೀಯ ಪ್ರೇರಿತರಲ್ಲ, ಇಡೀ ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ನಿಂತು ಕಾರ್ಗಿಲ್ ವಾರಲ್ಲಿದ್ದರು. ಅದೇ ರೀತಿ ನಮ್ಮ ಕ್ಯಾಪ್ಟನ್ ಭಂಡಾರಿಯವರು ಬಂದಿದ್ದಾರೆ. ಇದು ಒಂದು ಅರ್ಥಪೂರ್ಣವಾದಂಥ ಮುಖ್ಯ ಅತಿಥಿಗಳು ಬಂದಿದ್ದಾರೆ. ಇದೊಂದು ವಿಶೇಷ. ನಾನು ವೈಯಕ್ತಿಕವಾಗಿ SK ಗ್ರೂಪ್ಸಿನ ಮಾಲೀಕರು ಹಾಗೂ SK ಗ್ರೂಪ್ಸಿನ ಸಂಸ್ಥಾಪಕ ಅಧ್ಯಕ್ಷರಿಗೆ ವಿಶೇಷವಾದಂಥ ಅಭಿನಂದನೆಗಳು ಹಾಗೂ ಅವರ ತಂಡದವರಿಗೆ ಕೂಡ ಇನ್ನೂ ಮುಂದಿನ ದಿನಗಳಲ್ಲಿ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ. ಇಂತಹ ಕಾರ್ಯಕ್ರಮ ಕಡು ಬಡವರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮ ಮಾಡುವಂತಹ ಮುಂದಿನ ದಿನಗಳಲ್ಲಿ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ಅವರಿಗೂ ಮತ್ತು ಅವ್ರ ತಂಡದವರಿಗೂ ನಮ್ಮ ಹಿರಿಯರಾದಂಥ ಕ್ಯಾಪ್ಟನ್ ಕರ್ನಲ್ ಹರಿ ಸಾಬು ಮತ್ತು ಕ್ಯಾಪ್ಟನ್ ಭಂಡಾರಿಯವರು ಅವರ ಪರವಾಗಿ ಕೂಡ ನಾನು ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ತಲುಪಿಸ್ತೀನಿ. ಇದು ಫಸ್ಟ್ ನಾನು ಹುಟ್ಟಿದ ಸ್ಥಳ. ಇದು ನಾನು ಹುಟ್ಟಿದ ಪ್ಲೇಸಿಗೆ ಇವಾಗ ತನಕ 9 ಐ ಕ್ಯಾಂಪ್ ಮಾಡಿದ್ದೀನಿ. ಎಲ್ಲರಿಗೂ ಐ ಕ್ಯಾಂಪ್ ಆಪ್ರೇಷನ್ ಮಾಡಿದ್ದೀವಿ, ಸ್ಪೆಕ್ಸ್ಗಳು ಫ್ರೀಯಾಗಿ ಕೊಟ್ಟಿದ್ದೀವಿ, ಎಜುಕೇಷನ್ ಬುಕ್ಸು ಕೊಟ್ಟಿದ್ದೀವಿ. ಇದು ಮಾಸ್ ಕ್ಯಾಂಪ್ ಮಾಡಬೇಕು. ಎಲ್ಲ ಕಾಯಿಲೆಗೂ ಎಲ್ಲ ಹಾಸ್ಪಿಟ್ಲಿಗೆ ನನ್ನ ಕಡೆಯಿಂದ, ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಕಡೆಯಿಂದ ಮಾಡಿ ಇವಾಗ ಒಂದು ಮಾಸ್ ಕ್ಯಾಂಪ್ ಮಾಡ್ತಾಯಿದ್ದೀನಿ. ಇದು ಚುನಾವಣೆ ಬಗ್ಗೆ ನಾವು ಯಾವುದೂ ಮಾತಾಡ್ತಾ ಇಲ್ಲ ಸರ್. ಇಲ್ಲಿ ನಮ್ಮ ಏರಿಯಾದಲ್ಲಿ ಬಂದು ಇದು ಸ್ಲಿಮ್ ಏರಿಯಾ ಅಂತ ಹೇಳಿ ಸರೌಂಡಿಂಗ್ ಎಲ್ಲ ಫುಲ್ ನಮ್ಮನ್ನು ಹಂಗೆ ಮಲಗಿಸ್ಬಿಟ್ರು. ಈ ಕಡೆ 1 ಕಿಲೋಮೀಟ್ರ್ ರಾಜಾಜಿನಗರ್, 1 ಕಿಲೋಮೀಟ್ರ್ ಮಲ್ಲೇಶ್ವರಂ ಇದೆ. ನಮ್ಮ ಏರಿಯಾಗೆ ಯಾವ ಸಪೋರ್ಟು ಮಾಡ್ತಾಯಿಲ್ಲ, ಯಾರು ಬರ್ತಾರೆ. ಒಂದು MP MLA ಒಬ್ಬರು ಯಾರು ಏನು ಮಾಡಲ್ಲ. ಎಲೆಕ್ಷನ್ ಟೈಮ್ ಬರ್ತಾರೆ, ಹೋಗ್ತಾರೆ. ಬಟ್ ನಮ್ಮ ಜನರ ಬಗ್ಗೆ ಏನು ಮಾಡ್ತಾರೆ, ಆ ಟೈಮ್ಗೆ ಸ್ವಲ್ಪ ಮಾಡ್ಕೊಂಡು ಅವ್ರನ್ನ ಇದು ಮಾಡಿ ಹತ್ಸಿ ಏನೋ ಒಂದು ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ. ತಿರ್ಗಾ ಈ ಏರಿಯಾಕ್ಕೆ ಯಾರೂ ಖಾಲಿ ಇಡೋದಿಲ್ಲ. ಈ ಏರಿಯಾ ಸುತ್ತಮುತ್ತಲು ನೋಡಿ, ಒಂದು ಎಲೆಕ್ಟ್ರಿಸಿಟಿ ಇರೋದಿಲ್ಲ, ಸುಮಾರು ಜನಕ್ಕೆ ಮೀಟ್ರ್ಗಳಿಲ್ಲ, ಮನೆಗೆ ರಿಜಿಸ್ಟ್ರೇಷನ್ ಇಲ್ಲ. ಇದನ್ನು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲ್ಲಿ BPL ಕಾರ್ಡ್ ಇಲ್ಲ. ಸುಮಾರು ಜನಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಇಂಥ ಫ್ರೀ ಕ್ಯಾಂಪ್ ಬರ್ತಾರೆ. ಈ BPL ಕಾರ್ಡ್ ಇದ್ದರೆ ಅವ್ರು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರು. ಆ ರೀತಿ ಇಲ್ಲದೆ ಇರೋಕ್ಕೆ ಅವರೆಲ್ಲ ನಮ್ಮ ಹತ್ರ ಬರ್ತಾಯಿದ್ದಾರೆ. ನಮ್ಮ ಹತ್ರ ಸುಮಾರು ಜನ ಬಂದು ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ, ಹಿಂಗಿದೆ ನಮ್ಮ ಏರಿಯಾದಲ್ಲಿ, ಇದಕ್ಕೆ ಸ್ಟೆಪ್ ಏನು ಮಾಡ್ತೀರಾ ಅಂತ ಕೇಳ್ತಾಯಿದ್ದಾರೆ. ಅದಕ್ಕೆ ನಾವು ಒಂದೊಂದಾಗಿ ನಾವು ಪ್ರಯತ್ನ ಪಡ್ಕೊಂಡು ಬರ್ತಾಯಿದ್ದೀನಿ ಮೇಲೆ.
ಅಲ್ಲ ಈ ಥರ ಸೋಷಿಯಲ್ ಆ್ಯಕ್ಟಿವಿಟಿ ಮಾಡೋಕ್ಕೆ ನಿಮ್ಗೆ ಇದು ಫಸ್ಟಿಂದನೇ ಮಾಡ್ತಾ ಇದ್ದೀನಿ. ಇದು ನಮ್ಮ ಗ್ರ್ಯಾಂಡ್ ಫಾದರ್, ನಮ್ಮ ಫಾದರ್, ನಾವು ಮಾಡ್ತಾ ಇದ್ದೀವಿ. ಇದು ನಮ್ಮ ಫ್ಯಾಮಿಲಿ ಜನ್ರೇಷನಿಂದ ಮಾಡ್ತಾ ಇದ್ದಾರೆ. ಓಕೆ, ಏನೇನು ಸೌಲಭ್ಯ ಇದೆ ಇವತ್ತು ಸರ್? ಇವತ್ತು ಎಲ್ಲ ಥರ ಕ್ಯಾಂಪ್ ಇದೆ ಸರ್. ಹಾರ್ಟ್ ಚೆಕಪ್, ECG, BP, ಶುಗರ್, ಆಮೇಲೆ ಕ್ಯಾನ್ಸರ್ದು, ಡೆಂಟಲ್ದು, ಸ್ಕಿನ್ನು, ಆಮೇಲೆ ಇಯರಿಂಗ್, ಕಿವಿ ಕೆಲ್ಸಿಲ್ದವ್ರಿಗೆ ENT ಇದೆ. ಎಲ್ಲ ಥರ ಆಯುರ್ವೇದಿಕ್ಕೂ ಮಾಡಿಸ್ತಾ ಇದ್ದೀನಿ. ಫುಲ್ ಹೆಲ್ತ್ ಚೆಕಪ್ ಇದೆ ಸರ್ ಇವತ್ತು.